ಇಲ್ಲಿದೆ. ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಅವರು ಹಾಗೆ ಶ್ಯಾಮಪ್ರಸಾದ್ ಮುಖರ್ಜಿಯವರು ಜನಸಂಘದ ಹೆಸರಲ್ಲಿ ಇವತ್ತಿನ ಭಾರತೀಯ ಜನತಾ ಪಕ್ಷಕ್ಕೆ ಅದನ್ನು ಸಂಸ್ಥಾಪನೆ ಮಾಡಿ ಏನು ಸ್ವಾತಂತ್ರ್ಯ ನಂತರ ಈ ಕಾಂಗ್ರೆಸ್ನ ಧೋರಣೆಗಳೇನಿತ್ತು ಅದಕ್ಕೆ ವಿರುದ್ಧವಾಗಿ ಈ ದೇಶವನ್ನು ಉಳಿಸಬೇಕು, ಭಾರತ ದೇಶ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಜನಸಂಘವನ್ನು ಸ್ಥಾಪನೆ ಮಾಡಿ ತಮ್ಮ ಧ್ಯೇಯ ಉದ್ದೇಶಗಳು ಏನಿತ್ತು ಅದನ್ನು ಸಂಪೂರ್ಣವಾಗಿ ಒಂದು ಆಚರಣೆಗೆ ತರುವುದರಲ್ಲಿ ಅವರ ತತ್ವ ಸಿದ್ಧಾಂತ ಅವರು ಕೇವಲ ಸಂಸ್ಥಾಪಕರಾಗಿ ಇಬ್ಬರೇ ಇದ್ದರೂ ಕೂಡ ತದನಂತರ ಒಂದು ಹೋರಾಟದಿಂದಾಗಿ ಯಾವ ನೆಹರು ಕ್ಯಾಬಿನೆಟ್ನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಇದ್ದರೂ ಕೂಡ ಅದನ್ನು ಧಿಕ್ಕರಿಸಿ ಈಚೆಗೆ ಬಂದು ಜನಸಂಘವನ್ನು ಕಟ್ಟಿ ಅದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಕಾಶ್ಮೀರಕ್ಕೆ ಒಂದು ಏನು ಸ್ವಾಯತ್ತತೆ ಕೊಡೋದಾಯಿತು ಅದು ಕೊಡಬಾರ್ದು, ಇದು ಒಂದು ದೇಶ ಒಂದು ಕಾನೂನು ಇರಬೇಕು, ಒಂದು ದೇಶಕ್ಕೆ ಎರಡು ಫ್ಲಾಗ್ ಇರಬಾರ್ದು, ಒಂದು ದೇಶಕ್ಕೆ ಇಬ್ಬರು ಪ್ರಧಾನಿಗಳು ಇರಬಾರ್ದು ಅನ್ನೋಂಥದ್ದನ್ನು ಹೇಳಿ ಏನು ಅವತ್ತು ನಿರ್ಧಾರವನ್ನು ಈಚೆಗೆ ಬಂದು ಇವತ್ತು ಭಾರತೀಯ ಜನತಾ ಪಕ್ಷ ಅವರು ಸ್ವತಂತ್ರರಾಗಿದ್ದಾರೆ. ಅವರ ಕನಸನ್ನು ನರ್ಸ್ ಮಾಡೋ ರೀತಿಯಲ್ಲಿ ಅದು ಅಟಲ್ ಬಿಹಾರಿ ವಾಜಪೇಯಿಯವರು, ಅಡ್ವಾಣಿಜಿಯವರು, ತದನಂತರ ನರೇಂದ್ರ ಮೋದಿಜಿಯವರು ಈಗ ಅವರ ಕನಸನ್ನು ಸಾಕಾರಗೊಳಿಸೋದಲ್ಲ ಕೇವಲ 10-12-3 ಪಾರ್ಲಿಮೆಂಟ್ ಸದಸ್ಯರಿದ್ದಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ಸುಮಾರು 245ಕ್ಕೂ ಹೆಚ್ಚು ಸ್ಥಾನಗಳು ಬಿಜೆಪಿಗೆ, ಹಿಂದಿನ ಸರ್ಕಾರದಲ್ಲಿ 300ಕ್ಕೂ ಹೆಚ್ಚು ಸ್ಥಾನಗಳು, 270ಕ್ಕೂ ಹೆಚ್ಚು. ಸೊ ಈ ರೀತಿ ಇಡೀ ದೇಶದಾದ್ಯಂತ ಆ ಸಂಕಲ್ಪ ಏನಿದೆ, ದೇಶಭಕ್ತಿ, ದೇಶ ಪ್ರೇಮ, ಅಖಂಡ ಭಾರತದ ಪರಿಕಲ್ಪನೆ ಏನಿದೆ ಇದೆಲ್ಲವನ್ನು ಕೂಡ ಸಾಕಾರಗೊಳಿಸಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಅವರ ಶ್ರಮ ಏನಿದೆ, ಅವರ ತ್ಯಾಗ ಏನಿದೆ, ಖಂಡಿತ ಇವತ್ತಿನ ದಿನ ಅವನ್ನ ಸ್ಮರಣೆ ಮಾಡಬೇಕು. ನಾವೆಲ್ಲ ಆ ದಿಕ್ಕಿನಲ್ಲಿ ಎಲ್ಲ ಒಂದು ಕಡೆ ನಾವೆಲ್ಲ ಹಿಂದೂ, ಭಾರತ ಅಂದರೆ ಯಾರು ತಿಳಿದಿದ್ರಿ, ಇದು ಹಿಂದೂ ದೇಶ, ಹಿಂದೂಸ್ತಾನ, ಅದು ಪಾಕಿಸ್ತಾನದ ಪ್ರಧಾನಿ ಭಾರತವನ್ನು ಕರೆಯೋದು ಕೂಡ ಹಿಂದೂಸ್ತಾನ ಅಂತ, ಅದು ಅಮೆರಿಕದ ದೇಶ ಕೂಡ ಭಾರತ ಅಂದರೆ ಹಿಂದೂಸ್ತಾನ ಅಂತ ಕರೀತಾರೆ. ಹಾಗಾಗಿ ಇದು ನಮ್ಮ ಆಚಾರ ವಿಚಾರ ನಡೆನುಡಿಗಳಲ್ಲಿ ಮಿಳಿತಗೊಂಡಿದೆ. ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಈ ದೇಶದ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಆ ಮಾರ್ಗದಲ್ಲಿ ನಾವು ಮುಂದುವರಿಯಬೇಕಾಗುತ್ತೆ. ಆ ಮಾರ್ಗದಲ್ಲಿ ಅವರ ನಿರ್ದೇಶನಗಳನ್ನು ಎದುರಿಸಬೇಕಾಗಿ ನಾವು ಕೂಡ ನಮ್ಮ ಸಮಯ, ನಮ್ಮ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿ ಕೆಲಸ ಮಾಡಿ ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷದ ಏನು ನಮ್ಮ ಸಿದ್ಧಾಂತಗಳಿದ್ದಾವೆ ಅವುಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರ ಆತ್ಮಕ್ಕೆ